ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ನಡುವೆ ನಡೆದಂಥ ಫಸ್ಟ್ T20 ಮ್ಯಾಚ್ನಲ್ಲಿ ಇಂಡಿಯಾ ಭರ್ಜರಿಯಾಗಿ ವಿನ್ ಆಗಿದೆ ಫ್ರೆಂಡ್. ಈ ಒಂದು ವಿನ್ ಆಗಿ ಪ್ರಮುಖ ಕಾರಣ ಯಾರು ಅಂದರೆ ಯಾವೊಂದು ಪ್ಲೇಯರಿಂದ ಜಾಸ್ತಿ ಪರ್ಫಾರ್ಮೆನ್ಸ್ ಕೊಟ್ಟಿರೋದ್ರಿಂದ ಗೆಲ್ಲೋಕ್ಕೆ ಸಾಧ್ಯ ಆಯಿತು. ಹಾಗೆ ಇಂಗ್ಲೆಂಡ್ ಯಾಕೆ ಹೀನಾಯವಾಗಿ ಸೋಲ್ತು, ಟಫ್ ಕೊಡಲಿಲ್ಲ ಅಂದರೆ ಟಫ್ ಫೈಟ್ ಕೊಡಲಿಲ್ಲ ಅಂದರೆ ಎಡವಿದ್ದೆಲ್ಲಿ ಇಂಗ್ಲೆಂಡ್ ಅದು ಕಂಪ್ಲೀಟಾಗಿ ಈ ಒಂದು ಮ್ಯಾಚ್ ಅನಾಲಿಟಿಕ್ಸ್ ಮೇಲೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್. ನೀವ್ಯಾರಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದಿಲ್ಲ, ನೋಡೋರಿಲ್ಲ, ಒಂದು ಸಬ್ಸ್ಕ್ರೈಬ್ ಪ್ರೆಸ್ ಮಾಡಿ, ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನೀವು ಆದಂಥ ಸೆಲೆಕ್ಟ್ ಮಾಡ್ಕೊಂಡ್ರೆ ನನ್ನ ಒಂದು ವಿಡಿಯೋ ಪ್ರತಿ ಒಂದು ನೋಟಿಫಿಕೇಶನ್ ಮೂಲಕ ತಲುಪುತ್ತೆ ಫ್ರೆಂಡ್. ಟೋಟಲ್ ಆಗಿ ಇಂಗ್ಲೆಂಡ್ ಸ್ಟಾರ್ಟಿಂಗ್ಗೆ ಫಸ್ಟ್ ಬಾಲಿಗೆ ಸಾಲ್ಟ್ ಅವರ ವಿಕೆಟ್ ತೆಗೆದು ಯಾರು ಹರ್ದೀಪ್ ಸಿಂಗ್ ಫ್ರೆಂಡ್. ಟೋಟಲ್ ಆಗಿ ಸಾಲ್ಟ್ ಅವರು ಅಂದರೆ RCB ಪ್ಲೇಯರ್ ಆಗಿರುವಂಥ ಸಾಲ್ಟ್ 0ಕ್ಕೆ ಔಟ್ ಆದರು. ಇದು RCB ಸ್ವಲ್ಪ ಹಿನ್ನಡೆ ಆದರೆ ಟೀಮ್ ಇಂಡಿಯಾಗೆ ಮುನ್ನಡೆ ಆಯಿತು. ಈ ಒಂದು ಫಸ್ಟ್ ವಿಕೆಟ್ ಹೋಗೋದಕ್ಕೆ ಸ್ವಲ್ಪ ಮಟ್ಟಿಗೆ ಇಂಗ್ಲೆಂಡು ಸ್ವಲ್ಪ ಡೌನ್ ಆಯಿತು ರನ್ನಲ್ಲಿ. ಅದರಲ್ಲಿ ಸ್ವಲ್ಪ ಚೇತರಿಸ್ಕೊಂಡಿರೋಂಥ ಆಟ ಆಡಿದ್ದು ಜೋಸ್ ಬಟ್ಲರ್ ಬಿರುಸಿನ ಆಟ ಆಡಿದ್ರು ಫ್ರೆಂಡ್. ಟೀಮ್ ಇಂಗ್ಲೆಂಡಿಗೆ ಚೆನ್ನಾಗಿರುವಂಥ ರನ್ ಕಲೆ ಹಾಕಿದ್ರು. ಜೊತೆಗೆ ಮತ್ತೆ ಲಿವಿಂಗ್ಸ್ಟನ್ RCBಯ ಆಲ್ರೌಂಡ್ ಆಟಗಾರ ಲಿವಿಂಗ್ಸ್ಟನ್ ಅವರು ಕೂಡ 0ಕ್ಕೆ ಔಟ್ ಆದರು. ಇದೇನು RCB ತಗೊಂಡ ಸಾಲ್ಟು ಹಾಗೆ ಲಿವಿಂಗ್ಸ್ಟನ್ 0ಕ್ಕೆ ಔಟ್ ಆದರು. ಅದು ಕೂಡ ಇಂಗ್ಲೆಂಡಿಗೆ ಹಿನ್ನಡೆ ಆಯಿತು. ಇಲ್ಲಿ ಟೋಟಲ್ ಆಗಿ 10 ವಿಕೆಟ್ ಕಳ್ಕೊಂಡು ಇಂಗ್ಲೆಂಡ್ 10 ವಿಕೆಟ್ ಕಳ್ಕೊಂಡು ಪ್ರಮುಖ 132 ಕಲೆ ಹಾಕ್ತು. ನಾನು ಅಂದ್ಕೊಂಡಿದ್ದೆ ಈ ಒಂದು ಮ್ಯಾಚ್ 200 ರನ್ ಟಾರ್ಗೆಟ್ ಕೊಡ್ಬೋದು ಇಂಡಿಯಾಗೆ ಅಂತ ನಾನು ಅಂದ್ಕೊಂಡಿದ್ದೆ. ಇದು ಟೋಟಲ್ ಆಗಿ ಇದು ಲೋ ಸ್ಕೋರ್ ಆಗಿಬಿಡ್ತು ಫ್ರೆಂಡ್. 132ಕ್ಕೆ ಪ್ರಮುಖ 10 ವಿಕೆಟ್ ಕೂಡ ಕಳ್ಕೊಳ್ತು. ಇದರಲ್ಲಿ ಜೋಸ್ ಬಟ್ಲರ್ ಬಿಟ್ಟರೆ ಯಾರು ಕೂಡ ಅಂಥ ಪ್ರದರ್ಶನ ಕೊಟ್ಟಿಲ್ಲ. ಹಾಗೆ ಟೀಮ್ ಇಂಡಿಯಾ ಬೌಲಿಂಗ್ ಕೂಡ ಲೈನ್ ಸೂಪರ್ ಇತ್ತು. ಹರ್ದೀಪ್ ಸಿಂಗ್ 2 ವಿಕೆಟು, ಹಾಗೆ ಅವ್ರ ಜೊತೆಗೆ ಅಕ್ಷಯ್ ಪಟೇಲ್ ಕೂಡ 2 ವಿಕೆಟು, ಅರುಣ್ ಚಕ್ರವರ್ತಿ ಕೂಡ 3 ವಿಕೆಟು, ಹಾಗೆ ಅದ್ರ ಜೊತೆಗೆ ರವಿ ಬಿಷ್ಣು ಕೂಡ ವಿಕೆಟ್ ತೊಗೊಂಡಿಲ್ಲ. ಆಮೇಲೆ ಹಾರ್ದಿಕ್ ಪಾಂಡ್ಯನು ಕೂಡ 2 ವಿಕೆಟ್ ತೊಗೊಂಡು ಟೋಟಲ್ ಆಗಿ ಇಂಡಿಯನ್ ಬಾಲಿಂಗ್ ಚೆನ್ನಾಗಿರುವಂಥ ಪ್ರದರ್ಶನ ಕೊಡ್ತು. ಆಮೇಲೆ 132 ಟಾರ್ಗೆಟ್ ಬೆನ್ನತ್ತಿದ ಇಂಡಿಯಾ. ಪಾರ್ಟ್ನರ್ಶಿಪ್ ಸ್ವಲ್ಪ ಚೆನ್ನಾಗಿ ಸಿಕ್ತು ಪವರ್ ಪ್ಲೇನಲ್ಲಿ. ಸಂಜು ಸ್ಯಾಮ್ಸಂಗ್ ಹಾಗೆ ಅಭಿಷೇಕ್ ವರ್ಮದಿಂದ ಚೆನ್ನಾಗಿರುವಂಥ ಪಾರ್ಟ್ನರ್ಶಿಪ್ ಅಂತಾರೆ. ಸಂಜು ಸ್ಯಾಮ್ಸಂಗ್ ಔಟ್ ಆದರೆ ಅಲ್ಲಿಂದ ಸ್ಟಾರ್ಟ್ ಆಯಿತು. ತಿಲಕ್ ವರ್ಮ ಬಂದರು ನೆಕ್ಸ್ಟ್ ವಿಕೆಟಿಗೆ. ಅಲ್ಲಿಂದ ಸ್ಟಾರ್ಟ್ ಆಗಿತ್ತು ಅಭಿಷೇಕ್ ಶರ್ಮಾ. ಟೋಟಲ್ ಆಗಿ ಅಭಿಷೇಕ್ ಶರ್ಮಾ 6-4 ಎಲ್ಲ ಬಾಲ್ಗೂ ಕೂಡ ಜಗ್ತಾಯಿದ್ರು. ಟೋಟಲ್ ಆಗಿ 34 ಬಾಲಲ್ಲಿ 79 ರನ್ನು ಕೂಡ ರನ್ ಟಾರ್ಗೆಟ್ ಮಾಡಿ ಇಂಡಿಯಾಗೆ ಈಸಿ ಗೆಲ್ಲುವಂಥ ಮೂಮೆಂಟಿಗೆ ತಂದು ಔಟ್ ಆದರು. ಅಲ್ಲಿಗೆ ಬಂದಂಥ ತಿಲಕ ಅವರು ಆಮೇಲೆ ಶರ್ಮಾ ಅವರು ಬಂದು ಫಿನಿಶಿಂಗ್ ಮಾಡ್ಕೊಂಡು ಹೋದರು. ಈ ಆಟನ ಫಿನಿಶಿಂಗ್ ಮಾಡಿ ಇಂಡಿಯಾಗೆ ಭರ್ಜರಿಯಾಗಿ ವಿನ್ನ ತಂದರು ಫ್ರೆಂಡ್. ಟೋಟಲ್ ಆಗಿ ಫಸ್ಟ್ ಮ್ಯಾಚ್ನಲ್ಲೇ ಗ್ರೇಟ್ ಕಮ್ಬ್ಯಾಕು ಇಂಡಿಯನ್ ಟೀಮು. ಸ್ವಲ್ಪ ಖುಷಿಯಾದರು ಇಂಡಿಯಾದ ಹೆಡ್ ಕೋಚ್ ಆಗಲಿ. ಆಮೇಲೆ ಸೂರ್ಯಕುಮಾರ್ ಯಾದವ್ ಕ್ಯಾಪ್ಟನ್ಶಿಪ್ ನಂಬರ್ 1 ಅಂದರೆ ಚೆನ್ನಾಗಿಂತ ಪ್ರದರ್ಶನ ಕೊಟ್ಟು ಎಲ್ಲೂ ಕೂಡ ಯಾವೊಂದು ನಿರ್ಧಾರ ತೊಡಕೊಳ್ಳೋ ಎಲ್ಲ ಕಡೆ ಬೆಸ್ಟ್ ಡಿಸಿಷನ್ ತೊಗೊಂಡ್ರು. ಹಾಗಾಗಿ ಈ ಒಂದು ಗೆಲ್ಲೋಕ್ಕೆ ಪ್ರಮುಖ ಕಾರಣ ಆಯಿತು. ಆಮೇಲೆ ಬಾಲಿಂಗ್ ಲೈನಲ್ಲಿ ಸ್ವಲ್ಪ ಈ ರೀತಿ ಬದಲಾವಣೆ ನೋಡಿದ್ದು ಇದೇ ಫಸ್ಟ್. ಯಾಕಂದರೆ 3 ಸ್ಪಿನ್ನರ್ 2020 ಮ್ಯಾಚಿಗೆ 3 ಸ್ಪಿನ್ನರ್ ರವಿ ಬಿಷ್ಣು, ವರುಣ್ ಚಕ್ರವರ್ತಿ, ಹಾಗೆ ಅಕ್ಷಯ್ ಪಟೇಲ್ ಇವರು 3 ಸ್ಪಿನ್ನರ್ ತೊಗೊಂಡ್ರು. 2 ಬಾಲರ್ ಇಟ್ಕೊಂಡ್ರು. ಮೇನ್ ಬಾಲರ್ ಅಂದರೆ ಹರ್ದೀಪ್ ಸಿಂಗ್. ಪೇಸ್ನಲ್ಲಿ ಮೇನ್ ಬಾಲರ್ ಅಂದರೆ ಹರ್ದೀಪ್ ಸಿಂಗ್ ಒಬ್ಬರೇ. ಅವ್ರ ಜೊತೆಗೆ ಫಾಸ್ಟ್ ಬಾಲರ್ ಅಂದರೆ ಹಾರ್ದಿಕ್ ಪಾಂಡ್ಯ. ಚೆನ್ನಾಗಿಯೇ ತೊಗೊಂಡ್ರು, ಡಿಸಿಷನ್ ಏನು ಚೆನ್ನಾಗಿ ತೊಗೊಂಡ್ರು. ನೋಡೋಣ ಫ್ರೆಂಡ್, ಈ ಮ್ಯಾಚ್ ಕಂಪ್ಲೀಟಾಗಿ ಇಂಡಿಯಾ ಕಡೆ ಆಗಿದೆ. ಆದರೆ ಇಲ್ಲಿ ಒಂದೇನಪ್ಪ ಅಂದರೆ ಇಂಡಿಯಾ ಗೆಲ್ಲಬೇಕಿತ್ತು. RCB ಪ್ಲೇಯರ್ ಸ್ವಲ್ಪ ಅಬ್ಬರಿಸಬೇಕಿತ್ತು. ಯಾಕಂದರೆ 2 ಕಡೆಗೆ ಕ್ರೇಜ್ ಸಿಗ್ತಿತ್ತು. ಆದರೆ RCB ಪ್ಲೇಯರ್ ಡುಮ್ಕಿ ಹೊಡೆದ್ರು, ಇಂಡಿಯಾ ಗೆಲ್ತು. ಪರವಾಗಿಲ್ಲ, ಓಕೆ, ಇಂಡಿಯಾ ಗೆಲ್ಲಿ RCB ಆಮೇಲೆ ನೋಡೋಣ ಫ್ರೆಂಡ್. ಟೋಟಲ್ ಆಗಿ ಈ ಒಂದು
ಫಸ್ಟ್ ಮ್ಯಾಚ್ ಅನಾಲಿಟಿಕ್ಸ್ ಕಂಪ್ಲೀಟಾಗಿ ತಿಳಿಸಿದ್ದೀನಿ. ಹಾಗೆ ಈ ಒಂದು ವಿಡಿಯೋ ಕಂಪ್ಲೀಟಿಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನಿಮಗೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಅಂತ ಈ ವಿಡಿಯೋಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಇಂಥ ವಿಡಿಯೋಸ್ ಟೇಕ್ ಕೇರ್, ಬಾಯ್.